ಲಕ್ಷ್ಮಿ, ಯಾರಿದು? ಇವಳು ನನ್ನ ದೊಡ್ಡ ಸೊಸೆ ವೀಣಾ ಅಂತ. ಅವನು ನನ್ನ ದೊಡ್ಡ ಮಗ ಸಂತೋಷ್ ಅಂತ. ನಾನೇ ಇಲ್ಲಿ ಹಾಯ್ಕೊಂಡು ತಿಂತಿದ್ದೀನಿ, ಇವರು ನಮ್ಮದನ್ನು ಕಿತ್ಕೊಂಡು ತಿನ್ನಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಈಗ ನಮ್ಮಪ್ಪ ಅಮ್ಮರಿಗಂತೂ ಬುದ್ಧಿ ಇಲ್ಲ, ಅವರೇ ಇನ್ನೊಬ್ಬರ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಬೀದಿಲಿ ಹೋಗೋರೆಲ್ಲ ಕರ್ಕೊಂಡು ಬಂದು ಮನೇನ ಅನಾಥಾಶ್ರಮ ಮಾಡ್ತಾರೆ. ನನ್ನ ಜೀವನಕ್ಕೆ ಜೀವನ ಪೂರ್ತಿ ದುಡ್ದಿದ್ದನ್ನೆಲ್ಲ ಇನ್ನೊಬ್ಬರಿಗೆ ಖರ್ಚು ಮಾಡೋದೇ ಆಗೋಯ್ತು. ಅದು ಸರಿ ಅತ್ತೆ, ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು? ಅಣ್ಣ ಹೀಗೆಲ್ಲ ಮಾತಾಡ್ತಾರ ಹೇಳು? ನೀನು ಹೀಗೆಲ್ಲ ಮಾತಾಡಿದ್ರೆ ನನ್ನ ಹೊರಗೆ ನೋಡೇನೋ ಅನ್ಸುತ್ತೆ. ನಾನು ನಿನ್ನ ತಂಗಿ ಕಣೋ, ನೀನು ನನಗೆ ಎಷ್ಟು ಪ್ರೀತಿ ತೋರಿಸಿದ್ಯಾ. ಆ ಋಣನ ತೀರ್ಸೋದಕ್ಕೆ ನನಗೊಂದು ಚಿಕ್ಕ ಅವಕಾಶ ಸಿಕ್ಕಿದೆ ಅಷ್ಟೇ. ನೀನು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇವಳು ಗಂಡ ರೌಡಿಗಳನ್ನ ಕರೆಸಿ ಹೆದರಿಸ್ತಾನೆ, ಇವಳು ಮಾತಾಡಿನೇ ಗುಂಡಿಗೆಗೆ ಗುರಿ ಇಡ್ತಾಳೆ. ವೀಣಾ, ಆರತಿ ತಗೊಂಬ. ಹಾ ಅತ್ತೆ. ಲಕ್ಷ್ಮಿ, ಅದೆಲ್ಲ ಯಾಕೆ? ಅಯ್ಯೋ, ಯಾಕೆ ಹೀಗೆ ಹೇಳ್ತಿದ್ದೀರಮ್ಮ? ಎಷ್ಟೋ ವರ್ಷ ಆದಮೇಲೆ ಅಂತೂ ಇಂತೂ ನಮ್ಮ ವೆಂಕಿಗೆ ಸಿಕ್ಕಿದ್ದೀರಾ ನೀವು. ಮತ್ತೆ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾರ ದೃಷ್ಟಿನೂ ತಗಲ್ಬಾರ್ದು. ಹಂಗಾಗಬಾರ್ದು ಅಂದರೆ ನಾನು ನಿಮಗೆ ಆರತಿ ಎತ್ತಲೇಬೇಕು. ಬೇಡಮ್ಮ. ಅಯ್ಯೋ ಅಮ್ಮ, ನೀವು ಬೇಡ ಅಂತ ಎಲ್ಲ ಹೇಳಂಗೇ ಇಲ್ಲ. ನಾನು ಮಾಡಬೇಕಾಗಿದ್ದ ಕೆಲಸನ ಅಕ್ಕ ಮಾಡೋಣ ಅಂತ ಹೇಳೋರೆ. ನಾವೆಲ್ಲರೂ ಸೇರಿಸಿ ನಿಮಗೆ ಆರತಿ ಮಾಡ್ತೀವಿ, ಬೇಡ ಅಂತ ಹೇಳಂಗೇ ಇಲ್ಲ. ಇರಿ ಅಕ್ಕ, ಬರಕ್ಕ. ವೈದೇಹಿ, ಇಷ್ಟು ವರ್ಷ ನರಕನ ಅನುಭವಿಸಿ ಬಿಡುಗಡೆಯಾಗಿ ನಮ್ಮ ಮನೆಗೆ ಬಂದಿದ್ಯಮ್ಮ. ನಮಗೆಲ್ಲರಿಗೂ ಸಂತೋಷ. ಇವತ್ತು ನಾನು ಬದುಕ್ತಾ ಇರೋ ಬದುಕು ನಿನ್ನ ಗಂಡ ಕೊಟ್ಟಿದ್ದಮ್ಮ. ನಿನ್ನ ಮನೆಗೆ ಬಂದಾಗ ನಾವಿಷ್ಟು ಸತ್ಕಾರ ಮಾಡಲಿಲ್ಲ ಅಂದರೆ ಹೇಗೆ? ಏನೋ ಅವ್ರ ಖುಷಿ. ಏನು ಯುದ್ಧ ಆಗೋದು ಬಂದಿರುವಾಗ ಆರತಿ ಮಾಡ್ತಿದ್ದಾರೆ. ಇವ್ರನ್ನ ಬಿಟ್ಟರೆ ಬ್ಯಾಂಡ್ ತರಿಸಿ ಪಟಾಕಿ ಸಿಡಿಸಿ ಒಳಗೆ ಕರ್ಸ್ಕೊತಿದ್ರೇನ. ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಇಲ್ಲೇ ಟಿಕಾಣಿ ಹಾಕ್ತಾರೆ ಅಂತ. ಅಲ್ಲಿಗೆ ಇನ್ನೊಂದು ವೇಸ್ಟ್ ಬಾಡಿಗೆ ಊಟ ಹಾಕುವಾಗ ಆಯ್ತು. ಅಮ್ಮ, ಇದನ್ನು ನಿಮ್ಮನೆ ಅಂತಲೇ ಅಂದ್ಕೊಳ್ಳಿ. ನಮ್ಮನೆಯಲ್ಲಿ ನೀವು ಯಾವುದೇ ಮುಜುಗರ ಇಲ್ಲದೆ ಇರಬಹುದು. ಹೌದಮ್ಮ, ನಮ್ಮ ಅತ್ತಿಗೆ ಅಮ್ಮನ ಥರಾನೇ. ಅಮ್ಮ ಹೇಗೆ ಎಲ್ಲ ಕೇರ್ ಮಾಡ್ತಾರೆ, ಅದಕ್ಕೇನು ಹಾಗೆ. ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಇದನ್ನೆಲ್ಲ ನಾನು ಕಲ್ತಿದ್ದು ನಿಮ್ಮ ಅಮ್ಮನಿಂದಾನೆ. ಆದರೆ ನಾನು ಅವರಷ್ಟು ಬುದ್ಧಿವಂತೆ ಅಲ್ಲ ಅಷ್ಟೇ. ವೀಣಾ, ಈಗಿದೆಲ್ಲ ಬೇಕಮ್ಮ? ಬಂದಿರೋ ಅತಿಥಿಗೆ ಉಪಚಾರ ಮಾಡಿಬಿಟ್ಟು ನನ್ನನ್ನು ಹೊಗಳ್ತಾ ಕೂತಿದ್ದೀರಲ್ಲ. ವೆಂಕಿ, ಇಷ್ಟು ದಿವಸ ನಿಮ್ಮಮ್ಮ ಎಲ್ಲಿದ್ರು? ಸಡನ್ನಾಗಿ ಹೇಗೆ ಸಿಕ್ಕಿದ್ರು? ಅವ್ರ ಜಯದ ಜೊತೆ ಇದ್ರಪ್ಪ. ಏನು, ಜಯಂತ್ ಅವ್ರ ಜೊತೆಗಿದ್ರ? ಮತ್ತೆ ಯಾಕೆ ನಮ್ಗೆ ಹೇಳಲಿಲ್ಲ? ಆ ಜಯಂತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲಪ್ಪ. ಕೈ ಕಟ್ಟಿ ಯಾವುದೋ ಗೋಡೌನಲ್ಲಿ ಇಟ್ಟಿದ್ರು. ಇಷ್ಟು ವರ್ಷ ಒಬ್ಬರು ಜನಸಂಪರ್ಕ ಇಲ್ದಿರೋ ಥರ ನೋಡ್ಕೊಂಡಿದ್ದಾರೆ. ಇವತ್ತು ಅವ್ರ ಬಂಡವಾಳ ಹೊರಗಡೆ ಬಂತು. ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ಕೆಟ್ಟ ಕೋಪ ಬರುತ್ತೆ. ಇವರೇ ಅವನ ಬಗ್ಗೆ ಹೀಗೆಲ್ಲ ಹೇಳ್ತಿದ್ದಾರೆ.
ದೇವ್ರಂತ ಅಳಿಯ ಸಿಕ್ಕಿದ್ದಾನೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು. ಈಗ ಹೀಗೆ ಟ್ರಿಗರ್ ಮಾಡ್ತಿದ್ದಾರೆ. ಅಲ್ಲಪ್ಪ, ಅವ್ರಿಗೆ ಯಾಕೆ ಹಾಗೆಲ್ಲ ಮಾಡಿದ್ರು? ಅವ್ರಿಗೆ ಇವ್ರಿಗೆ ಏನು ಸಂಬಂಧ? ನಾನು ಹೇಳ್ತೀನಿ ಅಣ್ಣ, ವೆಂಕಿ ಅಣ್ಣನ ಅಮ್ಮ ಅಂತ ಗೊತ್ತಿದ್ದೇನೆ ಅವರಿಗೆಲ್ಲ ಮಾಡಿ. ಅಣ್ಣ ಮತ್ತು ಜಯಂತ್ ಅವ್ರು ಒಟ್ಟಿಗೆ ಅನಾಥಾಶ್ರಮದಲ್ಲಿ ಇದ್ರಲ್ವಾ, ಆಗ ಅಪ್ಪ ಅಮ್ಮಂಗೆ ದತ್ತು ಕೊಟ್ಬಿಟ್ರು ಅನ್ನೋ ಕೋಪಕ್ಕೆ ಅಮ್ಮನ್ನ ಹೀಗೆಲ್ಲ ನಡ್ಸ್ಕೊಂಡಿದ್ದಾರೆ. ವೈದ್ಯರಿಗೆ ಮಾತ್ರ ಅಲ್ಲ ಪಾಪ, ನಮ್ಮ ಜಾನಿಗೂ ಅವನು ಕೊಡಬಾರು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಏನಮ್ಮ ಹೇಳ್ತಿದ್ಯಾ? ಹಾಗಾದರೆ ಅವರು ನಮ್ಮ ಜಾನುನ ತುಂಬ ಪ್ರೀತಿಸಿದ್ರಲ್ಲ, ಅದೆಲ್ಲ ಸುಳ್ಳ? ಬರೀ ಸುಳ್ಳಲ್ಲ, ಮಹಾನ್ ಸುಳ್ಳು. ಹೇಳಿದ್ನಲ್ಲ, ಅವನೊಬ್ಬ ಗೋಮುಖ ವ್ಯಾಘ್ರ. ಜಾನು ಅನುಭವಿಸಿರೋ ಚಿತ್ರಹಿಂಸೆನ ಕೇಳಿಸ್ಕೊಂಡ್ರೆ ಛೆ, ಅವನು ಮನುಷ್ಯ ಅಲ್ಲ, ರಾಕ್ಷಸ ಅವನು. ಅಲ್ಲ ಜಾನು, ನಮ್ಮ ಹತ್ರ ಯಾಕೆ ವಿಷಯನ ಮುಂಚೆನೇ ಹೇಳಲಿಲ್ಲ? ಪಾಪ ಹೇಗೋ ಹೇಳ್ತಾಳೆ, ನಾವೆಲ್ಲರೂ ನೊಂದ್ಕೋತೀವಿ ಅಂತ ನಮ್ಮ ಹತ್ರ ಅವೆಲ್ಲ ಮುಚ್ಚಿಟ್ಟು ನಮ್ಮ ಜಾನು ಅವ್ನು ಕೊಟ್ಟಿದ್ದ ಕಷ್ಟನೆಲ್ಲ ಒಬ್ಬಳೇ ಅನುಭವಿಸಿದ್ದಾಳೆ. ಹೌದು ಬಾವ, ನಿಜವಾಗ್ಲೂ ಅವರು ಒಳ್ಳೆಯವರು ಅಂತಾನೆ ನಂಬಿದ್ವಿ. ಆದರೆ ಜಾನು ಅವರು ಅವ್ರ ಬಗ್ಗೆ ಹೇಳಿದ್ಮೇಲೆ ಗೊತ್ತಾಗಿದ್ದು ಅವರಂತ ಕೆಟ್ಟ ಮನುಷ್ಯ ಅಂತ. ಅಷ್ಟು ದಿನ ನಮ್ಮ ಮುಂದೆ ಎಲ್ಲ ಮಾಡಿದ್ದು ಬರೀ ನಾಟಕನೇ. ಸಹಾಯ ಮಾಡ್ತೀನಿ ಅಂತ ಪಾಪ ಜಾನು ಅವ್ರನ್ನ ಸಾವಿನ ದೌಡೆವರೆಗೂ ನೂಕಿದ್ರು. ಅಮ್ಮನ ನೋಡಿ, ಅವ್ರು ಕೊಟ್ಟಿರೋ ಹಿಂಸೆಯಿಂದ ಇನ್ನೂ ಚೇತರಿಸ್ಕೊಂಡಿಲ್ಲ. ಅವ್ರು ಮತ್ತೆ ಎಲ್ಲಿ ಬಂದ್ಬಿಡ್ತಾರೋ, ಮತ್ತೆ ಕರ್ಕೊಂಡೋಗಿ ಕಟ್ಟಾಕ್ಬಿಡ್ತಾರೋ ಅಂತ ಇನ್ನೂ ಭಯದಲ್ಲೇ ಅವ್ರು. ಅಷ್ಟೇ ಅಲ್ಲ ಅಣ್ಣ, ವೆಂಕಿ ಅಣ್ಣ ನಾತ್ ಹೋಗೋದಕ್ಕೆ ಕಿವಿ ಕೇಳಿಸ್ತಾ ಇರೋದಕ್ಕೂ ಅವರೇ ಕಾರಣ. ಚಿಕ್ಕ ಮಗು ಅಂತಲೂ ನೋಡಿದೆ ಏನೆಲ್ಲ ಮಾಡಿದ್ದಾರೆ ಗೊತ್ತಾ? ಅಯ್ಯೋ ದೇವ್ರೆ, ಕೇಳಿಸ್ಕೋತಾ ಇರೋ ನನಗೆ ಇಷ್ಟೊಂದು ಹಿಂಸೆ ಆಗ್ತಿದೆ ಅಂದರೆ ಇನ್ನು ಇದನ್ನೆಲ್ಲ ಅನುಭವಿಸಿರೋ ನೀವು, ನಿಮಗೆಲ್ಲ ಇನ್ನು ಏನಾಗಿರಬೇಡ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಮನುಷ್ಯರು ಹೀಗೂ ಇರ್ತಾರಾ ಅಂತ ಅನ್ನಿಸ್ತಿದೆ. ನಿಜ ಹೇಳಬೇಕು ಅಂದರೆ ಗಂಡನ ವಿಷಯದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನಮ್ಮನೆಯವ್ರಿಗೆ ಸ್ವಲ್ಪ ದುಡ್ಡಿನ ಆಸೆ ಇರಬಹುದು, ಆದರೆ ನನ್ನನ್ನು ಯಾವತ್ತೂ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ. ಸಿಟ್ಟು ಬಂದಾಗ ಒಂದೆರಡು ಏಟು ಹೊಡೆದಿದ್ದಾರೆ. ಆದರೆ ಅದಾದಮೇಲೆ ಮತ್ತೆ ತಾವೇ ಬಂದು ಸಾರಿ ಕೇಳಿ ಎಲ್ಲ ಸರಿ ಮಾಡ್ಕೊಂಡಿದ್ದಾರೆ.